ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಭಾರೀ ಮಳೆ ಆಲೂರಿನ ಬಡಗಿಕೊಪ್ಪಲು ಗ್ರಾಮದಲ್ಲಿ ಮನೆ ಕುಸಿತವಾಗಿದೆ. ಇವತ್ತು ಬೆಳಗಿನ ಜಾವ 4:30 ಸಮಯದಲ್ಲಿ ಮನೆ ಕುಸಿತ ಆಗಿರೋದು. ಪ್ರಶಾಂತ್ ಎಂಬುವರಿಗೆ ಸೇರಿದಂತ ವಾಸದ ಮನೆ ಕುಸಿತವಾಗಿದೆ. ಅದೃಷ್ಟವಶಾತ್ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಭಾರೀ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಸನ, ಸಕಲೇಶಪುರ, ಚಿಕ್ಕಮಗಳೂರು ಈ ಭಾಗದಲ್ಲಿ ಇದೀಗ ಹಾಸನದಲ್ಲಿ ನಿರಂತರವಾಗಿ ಸುರಿದಂತ ಮಳೆಯಿಂದ ಮನೆಗೆ ಕುಸಿತವಾಗಿರುವಂತ ಘಟನೆ ನಡೆದಿದೆ. ಅದೃಷ್ಟವಶಾತ್ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮನೆ ಯಾವ ರೀತಿಯಾಗಿ ಕುಸಿದು ಬಿದ್ದಿದೆ ಅಂತ. ಮನೆಯಲ್ಲಿ ಇದ್ರು ಅಂತ ಕಾಣಿಸುತ್ತೆ. 4 ಜನರು ಸೇಫ್ ಆಗಿದ್ದಾರೆ. ನೋಡಿ ಎಷ್ಟು ಮಟ್ಟಿಗೆ ಸಮಸ್ಯೆಗಳಾಗ್ತಾ ಇದೆ ಅಂತ. ಪಾಪ ಈಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರಿಗೊಂದು ಪರಿಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಇಡೀ ಮಳೆಗಾಲ ಕಳೆಯೋವರೆಗೂ ತೀರಾ ಸಮಸ್ಯೆಯ ಪರಿಸ್ಥಿತಿಗೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರಾದರೂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರಾ? ಅವರನ್ನು ಸ್ಥಳಾಂತರ ಮಾಡಿದ್ದಾರಾ? ಈಗ ಉಳ್ಕೊಳ್ಳೋದಕ್ಕೆ ಬೇರೆ ವ್ಯವಸ್ಥೆ ಇದೆಯಾ? ಮಾಹಿತಿ ಸಿಗಬೇಕಾಗಿದೆ. ಮಧ್ಯದಲ್ಲ ಮಲಗಿದ್ನಂತೆ ಅದೇ ಮತ್ತೆ ಸ್ವಾಮಿ ದೇವರೇ ಅರ್ಥ ಮಾಡೋರಿ. ಇದು ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಆಲೂರಿನ ಬಡಗಿಕೊಪ್ಪಲು ಗ್ರಾಮದ ಮನೆಗೆ ಕುಸಿತವಾಗಿದೆ. ಮನೆಯಲ್ಲಿ ಇದ್ರೋ ಇರಲಿಲ್ವೋ ಈ ಬಗ್ಗೆನೂ ಮಾಹಿತಿ ಸಿಗಬೇಕಾಗಿದೆ. ಬಟ್ 4 ಜನ ಯಾವಾಗಲೂ ವಾಸಿಸ್ತಿದ್ರಂತೆ ಈ ಮನೆಯಲ್ಲಿ. ಪರಿಸ್ಥಿತಿ ಹೀಗಿದ್ದರಿಂದ ಎಲ್ಲಾದರೂ ಹೊರಗೆ ಹೋಗಿದ್ರೋ ಅಥವಾ ಮನೆ ಬೀಳುತ್ತೆ ಆ ಥರದ್ದು ಏನಾದರೂ ಮುನ್ಸೂಚನೆ ಸಿಕ್ಕಿ ಹೊರಗೆ ಬಂದರೂ ಗೊತ್ತಿಲ್ಲ. 4 ಜನರು ಕೂಡ ಬಚಾವಾಗಿದ್ದಾರೆ.